ನಿಮ್ಮ ಆಸ್ತಿ ರಕ್ಷಣೆ ಮಾಡ್ಕೋಬೇಕಾದ್ರೆ ನೀವು ಹೊರಗೆ ಬಿಡ್ಬೇಕಾಗ್ತದ. ನೀವು ಹೊರಗೆ ಬಿಡಲಾರ್ದೆ ಬರೀ ಫೋಟೋ ಹಾಕ್ಲಕ್ ಬರೋದಿಲ್ಲ, ಜಮೀನು ಹೋದ್ರೂ ಹೊರಗೂ ಬರೋದಿಲ್ಲ. ಅಂದ್ರೆ ಎರಡೇ ಆಪ್ಷನ್ ನಿಮಗೆ. ಒಂದು, ಬಸವಣ್ಣವ್ರಂಗ ಹೋಗಿ ಹೊಳ್ಯಾಗ ಜಿಗಿಬೇಕು. ನಿಮ್ಮ ದುರುದ್ದೇಶ, ನಿಮ್ಮ ಕುತಂತ್ರದ ವಿರುದ್ಧ ಸಿಡಿದು ನಿಂತಹ ಆ ಬಸವಣ್ಣನವರನ್ನ ಗಡೀಪಾರು ಮಾಡಿ ನೂರಾರು ಸಾವಿರಾರು ಶರಣರನ್ನ ಕೊಂದ ನಂತರ ಗಡೀಪಾರಾಗಿದ್ದ ಬಸವಣ್ಣ ಕೂಡಲ ಸಂಗಮಕ್ಕೆ ಬಂದು ಲಿಂಗೈಕ್ಯರಾಗ್ತಾರೆ. ಅವರ ಹೆಸರನ್ನೇ ಇಟ್ಟುಕೊಂಡಂಥ ಒಬ್ಬ ಮನುಷ್ಯನಿಗೆ ಬಸವಣ್ಣನವರ ಅರ್ಥ ಆಗಲಿಲ್ಲ, ಬಸವಣ್ಣರ ವಿಚಾರಗಳು ಅರ್ಥ ಆಗಲಿಲ್ಲ, ಬಸವಣ್ಣನವರ ಹಿಸ್ಟ್ರಿ ಅರ್ಥ ಆಗಲಿಲ್ಲ, ಬಸವಣ್ಣನವರ ಬದುಕು ಅರ್ಥ ಆಗಲಿಲ್ಲ. ಸದಾ ಮುಸಲ್ಮಾನರನ್ನು ಬೈತಿದ್ದಂಥ ಆ ನೀಚ ನಾಲಿಗೆ ಕಡೆಗೆ ಬಸವಣ್ಣನವರನ್ನು ಬಿಟ್ಟಿಲ್ಲ. ನಾಳೆ ಈ ನಾಲಿಗೆ ಯಾರ್ಯಾರನ್ನು ಮುಟ್ಟಬಹುದು, ಯಾರ್ಯಾರನ್ನು ತಟ್ಟಬಹುದು ಅನ್ನೋದನ್ನು ಒಂದ್ಸಲ ಯೋಚನೆ ಮಾಡಿ. ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ರಾಜ್ಯದಲ್ಲಿ ಸದಾ ವಿವಾದಗಳಿಂದ, ಸದಾ ಕೇಸುಗಳಿಂದ ಹೆಸರು ಕೆಡಿಸಿಕೊಂಡಿರುವ, ತಾನು ಹೆಸರು ಮಾಡಿದ್ದೀನಿ ಅಂತ ಅಂದುಕೊಂಡಿರುವ, ವಾಸ್ತವವಾಗಿ ಹೆಸರು ಕೆಡಿಸಿಕೊಂಡಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಎಲ್ಲ ಮಗ್ಗಲಗಳನ್ನು ದಾಟಿದ ನಂತರ ಕಡೆಗೆ ಬಸವಣ್ಣನವರ ಬುಡಕ್ಕೆ ಕೈ ಹಾಕಿದ್ದಾನೆ. ನೀವು ಹೊರಗೆ ಬಿಡಲಾರ್ದೆ ಬರೀ ಫೋಟೋ ಹಾಕ್ಲಕ್ ಬರೋದಿಲ್ಲ, ಜಮೀನು ಹೋದ್ರೂ ಹೊರಗೂ ಬರೋದಿಲ್ಲ. ಅಂದ್ರೆ ಎರಡೇ ಆಪ್ಷನ್ ನಿಮಗೆ. ಒಂದು, ಬಸವಣ್ಣವ್ರಂಗ ಹೋಗಿ ಹೊಳ್ಯಾಗ ಜಿಗಿಬೇಕು, ಇಲ್ಕಂದ್ರೆ ಬಸವಣ್ಣನ ವಿಚಾರಕ್ಕೆ ಕೈ ಹಾಕಿದ್ದಾನೆ. ಈಗ BJPಗೆ ಯತ್ನಾಳ್ ಅಪಾಯಕಾರಿ ಮತ್ತು ಮಾರಕ. ವಿಜಯೇಂದ್ರ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ನಡುವೆ ನಡೀತಿದ್ದಂಥ ಸಂಘರ್ಷದ ಸಂದರ್ಭದಲ್ಲಿ BJPಯ ಐಡಿಯಾಲಜಿ ಏನು ಹಿಂದುತ್ವ ಅಂತ ಏನಿತ್ತು ಅದನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಭಾಳ ದೊಡ್ಡ ತಂತ್ರವನ್ನು ಮಾಡ್ತಾರೆ. ಮುಸಲ್ಮಾನರನ್ನು ಬೈಕೊಂಡು ವಕಫು ಅಂತ ಅಂದ್ಕೊಂಡು ಆ ಮೂಲಕ ಕರ್ನಾಟಕದಲ್ಲಿ ಹಿಂದುತ್ವದ ಹುಲಿ ಇನ್ನೊಬ್ಬ ಯೋಗಿ ಆದಿತ್ಯನಾಥ್ ಅಂತ ತನ್ನನ್ನು ತಾನು ಬಿಂಬಿಸಿಕೊಂಡು BJPಯ ರಾಜ್ಯಾಧ್ಯಕ್ಷನಾಗಿ, ಆನಂತರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಇಲ್ಲೊಂದಿಷ್ಟು ಹಿಂದುತ್ವದ ಅಲೆಯನ್ನು ಎಬ್ಬಿಸ್ತೀನಿ ಅನ್ನುವಂಥ ಮಾರ್ಕೆಟನ್ನು ಸೃಷ್ಟಿ ಮಾಡಿ ಆ ಮೂಲಕ BY ವಿಜಯೇಂದ್ರ ಅವರನ್ನು ಹಣಿತೀನಿ, ಆ ಮೂಲಕ BS ಯಡಿಯೂರಪ್ಪನವರನ್ನು ಮುಗಿಸ್ತೀನಿ. ಕರ್ನಾಟಕ ರಾಜಕಾರಣದಲ್ಲಿ ಭಾಳ ದೊಡ್ಡ BJPಯ ಮತ ಬ್ಯಾಂಕ್ ಆದಂತಹ ಪಂಚಮಸಾಲಿ ಲಿಂಗಾಯತರ ಮತಬೇಟೆಯನ್ನಾಡುವ ಬಹಳ ದೊಡ್ಡ ಶಕ್ತಿ ಅದು BS ಯಡಿಯೂರಪ್ಪ. BS ಯಡಿಯೂರಪ್ಪ ರಾಜ್ಯ ನಾಯಕ. ಕರ್ನಾಟಕ ರಾಜ್ಯದಲ್ಲಿ BJPಯನ್ನು ಸರ್ವೈವ್ ಮಾಡಿದ ನಾಯಕ, ಸರ್ವೈವ್ ಮಾಡುವ ನಾಯಕ. ಒಂದು ಸಣ್ಣ ಕಡೆಗಣನೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ 66 ಸ್ಥಾನಗಳಿಗೆ BJP ಕುಸಿದಿದ್ದಕ್ಕೆ ತಾಜಾ ನಿದರ್ಶನ. ಅದರ ಅರಿವು BJP ಹೈಕಮಾಂಡ್ಗಿದೆ. ಅಷ್ಟು ಸುಲಭಕ್ಕೆ ಯಡಿಯೂರಪ್ಪನವರನ್ನು ಹಣಿಯುವುದಾಗಲಿ, ಮುಟ್ಟುವುದಾಗಲಿ, ಕೆಣಕುವುದಾಗಲಿ ಮಾಡುವ ಪರಿಸ್ಥಿತಿಯಲ್ಲಿ BJP ಹೈಕಮಾಂಡ್ ಇಲ್ಲ. ಆದರೂ BJP ಹೈಕಮಾಂಡ್ ಇದನ್ನೇ ಮುಂದುವರಿಸಿಕೊಂಡು ಹೋಗಬಾರ್ದು ಅಂಥೇಳಿ ತನ್ನ ಕಡೆ ಫೋಕಸ್ ಆಗೋದಕ್ಕೋಸ್ಕರ ಒಂದು ಬಣವನ್ನು ಕಟ್ಟಿಕೊಂಡು BJPಯನ್ನೇ ಇಬ್ಬಾಗ ಮಾಡಿ BJPಗೆ ಕಾಂಗ್ರೆಸ್ನಿಂದ ಬಂದಂಥ ರಮೇಶ್ ಜಾರಕಿಹೊಳಿ ಹಾಗೂ ಟಿಕೆಟ್ ವಂಚಿತನಾದಂಥ ಪ್ರತಾಪ್ ಸಿಂಹ ಇಂಥವ್ರನ್ನೆಲ್ಲ ಹಾಕ್ಕೊಂಡು ಒಂದು ತಂಡವನ್ನು ಕಟ್ಟಿ ಆ ಮೂಲಕ BJPಯ ವಿರುದ್ಧ ಸಮರ ಸಾರಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ವಿಜಯೇಂದ್ರ ಇವರಿಬ್ಬರ ನಾಯಕತ್ವದಲ್ಲಿ BJP ಕಾರ್ಯಕರ್ತರು ಅಥವಾ BJPಯ ವೋಟ್ ಬ್ಯಾಂಕ್ ಯಾರ ಪರ ನಿಲ್ಲಬಹುದು ಅನ್ನುವಂಥ ಒಂದು ಸಣ್ಣ ಚರ್ಚೆ ಶುರುವಾಗಿತ್ತು. ಎಲ್ಲಿವರೆಗೂ ಬಸವಣ್ಣನವರ ವಿಚಾರವನ್ನು ಯತ್ನಾಳ್ ಮುಟ್ಟುವವರೆಗೂ. ಅದಕ್ಕಿಂತ ಮುಂಚಿತವಾಗಿ BJPಯ ಹಿಂದುತ್ವದ ಐಡಿಯಾಲಜಿ, BJPಯ ಹಿಂದುತ್ವದ ವಿಚಾರವನ್ನು ಏನು ಅಲ್ಟಿಮೇಟ್ ಹಿಂದುತ್ವ ಅಂದರೆ ಏನು ಇರೋದು, ಈ ಮುಸಲ್ಮಾನರು ಬೈಯೋದು ಸಖತ್ತಾಗಿ ಬೈತಿದ್ದಾನೆ, ಸಖತ್ತಾಗಿ ಯತ್ನಾಳ್ ಬೈತಾ ಇದ್ದಾನೆ. ವಿಜಯೇಂದ್ರ ಆ ಕೆಲಸ ಮಾಡ್ತಾ ಇಲ್ಲ. ಮುಸಲ್ಮಾನರ ವಿರುದ್ಧ ದೊಡ್ಡ ಸ್ಟೇಟ್ಮೆಂಟ್ಗಳನ್ನು, ಪಾಕಿಸ್ತಾನಕ್ಕೆ ಹೋಗುವಂಥ ಸ್ಟೇಟ್ಮೆಂಟ್ಗಳನ್ನು ಹಾಗೂ ವಕ್ಫ್ ಅನ್ನೋ ವಿಚಾರವನ್ನು ದೊಡ್ಡ ಮಟ್ಟದಲ್ಲಿ ಭೂತ ಅಂತ ತೋರಿಸಿ ಆ ಮೂಲಕ ಹೋರಾಟವನ್ನು ಮಾಡಿ ನಾನು ಕರ್ನಾಟಕ ರಾಜ್ಯದ ಹಿಂದೂಗಳ ಪರವಾಗಿ ಹೋರಾಟ ಮಾಡುತ್ತಿರುವಂತಹ ಹುಲಿ ಅಂತ ಬಿಂಬಿಸುವಂಥ ಪ್ರಯತ್ನವನ್ನು ಯತ್ನಾಳ್ ಮಾಡ್ತಾ ಇದ್ದಾಗ ಇಬ್ಬರ ನಾಯಕತ್ವದ ಬಗ್ಗೆ ಪರಾಮರ್ಶೆ ನಡೀತಾನೆ ಇತ್ತು. ಮೊನ್ನೆ ಅಷ್ಟೇ ಮುಗಿದಂಥ
ವಿಧಾನಸಭೆ ಉಪಚುನಾವಣೆಯಲ್ಲಿ BJP ಡಿಫೀಟ್ ಆದಮೇಲೆ ವಿಜಯೇಂದ್ರ ನಾಯಕತ್ವದ ಬಗ್ಗೆ ಒಂದಿಷ್ಟು ಕ್ವಶನ್ಸ್ಗಳಿದ್ದಾವೆ. ಅವರು ಕೂಡ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ. BJP ಒಳಗಡೆ ಇರುವಂಥ ಈ ಭಿನ್ನಮತಗಳಿಂದ ಈ ಥರ ಎಫೆಕ್ಟ್ ನಮಗಾಗಿದೆ, ಈ ಥರನೇ ಹೋದರೆ ಮುಂದಿನ ದಿನಗಳಲ್ಲಿ BJP ಕಷ್ಟ ಆಗುತ್ತಂತ ಹೈಕಮಾಂಡ್ ಮುಂದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಹೈಕಮಾಂಡ್ ಯತ್ನಾಳ್ ಅವರನ್ನು ಇಂಡಿವಿಜುವಲ್ ಆಗಿ ಬನ್ನಿ ಮಾತಾಡೋಣ, ಎಲ್ಲ ಮಾತಾಡಿ ಸರಿ ಮಾಡೋಣ ಅಂದಾಗ ನಾನು ಒಂಟಿಯಾಗಿ ಏನೋ ಬರಲ್ಲ, ನಾನು ಬಂದರೆ ಆ ಟೀಮ್ನ ಕರ್ಕೊಂಡೇ ಬರ್ತೀನಿ, ಅದೇನು ಮಾತುಕತೆ ಆಡ್ತಿರೋ ಎಲ್ಲ ಅವ್ರ ಮುಂದೆನೇ ಆಡಿ, ನನ್ನನ್ನು ಇಂಡಿಪೆಂಡೆಂಟಾಗಿ ಕರೆದ್ಬಿಟ್ಟು ನೀವೇನಾದರೂ ನಮ್ಮನ್ನು ಪುಸಲಾಯಿಸಿ ನಮಗೇನೋ ಸ್ಥಾನಮಾನಗಳನ್ನು ಕೊಡ್ತೀನಂದರೆ, ಪ್ರಧಾನಮಂತ್ರಿ ಮಾಡ್ತೀನಂದ್ರು ಅದು ನನಗೆ ಬೇಡ, ನಾನು ಮುಖ್ಯಮಂತ್ರಿ ಆಗಬೇಕು ಇಲ್ಲ ರಾಜ್ಯಾಧ್ಯಕ್ಷ ಆಗಬೇಕು ಅಂತ ಬಂದಿಲ್ಲ ಅನ್ನುವಂಥ ಸ್ಟೇಟ್ಮೆಂಟನ್ನು ಬಹಿರಂಗವಾಗಿ ಹೇಳ್ತಾರೆ. ಈಗ BJP ಹೈಕಮಾಂಡ್ ವಿರುದ್ಧನೇ ಬಹಿರಂಗ ಸಮರಕ್ಕೆ ಯತ್ನಾಳ್ ಅವರು ಇಳಿದಿದ್ದಾರೆ. ಇಷ್ಟೆಲ್ಲ ಆದಮೇಲೂ ಕೂಡ BJP ಅವರನ್ನು ಪಕ್ಷದಿಂದ ಉಚ್ಚಾಟನೆ ಯಾಕೆ ಮಾಡ್ತಿಲ್ಲ? ಅದಕ್ಕೆ ಕಾರಣ ಅವರು ಕಳೆದ 1 ವರ್ಷದಲ್ಲಿ ತಾನು BJPಯ ಹಿಂದುತ್ವದ ಹುಲಿ ಅಂತ ಬಿಂಬಿಸಿಕೊಳ್ಳುವಂಥ ಪ್ರಯತ್ನದಲ್ಲಿ ಸಾಕಷ್ಟು ಸಫಲರಾಗಿದ್ದಾರೆ. ಹಾಗಾಗಿ ಯತ್ನಾಳನ್ನು ಮುಟ್ಟಿದರೆ ಅಥವಾ ವಿಜಯೇಂದ್ರನ ಮುಟ್ಟಿದರೆ BJP ಕಾರ್ಯಕರ್ತರ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ವ್ಯತ್ಯಾಸಗಳಾಗ್ತವೆ, ಗೊಂದಲಗಳು ನಿರ್ಮಾಣ ಆಗ್ತವೆ. ಹಾಗಾಗಿ ಇದು ತುಂಬ ಸೂಕ್ಷ್ಮವಾದ ವಿಚಾರ, ಇದನ್ನು ನೀಟಾಗಿ ಸಂಭಾಳಿಸಬೇಕು ಅಂತ ಹೈಕಮಾಂಡ್ ಯೋಚನೆ ಮಾಡ್ತಾ ಇರ್ಬೋದು. ಬರೀ ಇಷ್ಟೇ ಆಗಿದ್ರೆ, ಇವರಿಬ್ಬರ ನಡುವಿನ ಸಂಘರ್ಷಗಳೇ ಆಗಿದ್ದಿದ್ರೆ ಓಕೆ, ಏನಾದರೂ ಮಾಡಿ ಏನಾದರೂ ಸರಿಪಡಿಸಿ ಹೇಗೋ ಮುಂದುವರಿಬೋದಿತ್ತು. ಆದರೆ ಈಗಿನ ಸನ್ನಿವೇಶದಲ್ಲಿ 100ಕ್ಕೆ 100 BJPಗೆ ಅಪಾಯಕಾರಿ ಮತ್ತು ಮಾರಕ ಯತ್ನಾಳೆ. ಅದಾಗಲೇ ಸೆಕ್ಯುಲರ್ ತತ್ವದಿಂದ ಹೊರಗೆ ಬಂದಿರುವ, ಅದಾಗಲೇ ಮುಸಲ್ಮಾನರ ವಿರುದ್ಧ ಸತತವಾಗಿ ಸ್ಟೇಟ್ಮೆಂಟ್ ಕೊಡ್ತಿರುವಂಥ ಕುಮಾರಸ್ವಾಮಿ ಅವ್ರ ಜೊತೆ ನಾವು ಸೇರಿಕೊಂಡು ಒಂದು ಹಿಂದುತ್ವದ ಪಕ್ಷವಾಗಿ ಮುಂದುವರಿಯೋಣ, ಪ್ರಬಲ ಪ್ರಖರವಾದ ಹಿಂದುತ್ವವನ್ನು ಪ್ರಚುರಪಡಿಸುವ ಪಕ್ಷವನ್ನು ನಾವೆಲ್ಲ ಸೇರಿ ಕಟ್ಟೋಣ, ಒಂದಿಷ್ಟು ಒಪ್ಪಂದ ಮಾಡ್ಕೊಳ್ಳೋಣ, ಇಲ್ಲ ಅಂದರೆ ಬೇರೆ ಪಕ್ಷ ಕಟ್ಟೋಣ, ಹಿಂದುತ್ವದ ಆಧಾರದಲ್ಲಿ ಒಂದು ಪಕ್ಷವನ್ನು ಕಟ್ಟೋಣ ಅಂತ ಹೇಳ್ಬಿಟ್ಟು ಏನೇನೋ ಪ್ರಯತ್ನ ಪಡ್ತಾರೆ. ಯಡಿಯೂರಪ್ಪನವರು KJPನ ಕಟ್ಬಿಟ್ಟು ಏನಾದರೂ ಏನಾಗಿ ಹೋದ್ರು ಅನ್ನೋದನ್ನು ಕರ್ನಾಟಕ ರಾಜ್ಯ ನೋಡಿದೆ. ಬಟ್ ಯಡಿಯೂರಪ್ಪನವರ ಪ್ರಭಾವ ಮತ್ತು ಪ್ರಾಬಲ್ಯ ಹೇಗಿತ್ತು ಅಂದರೆ, ಅವರು KJP ಕಟ್ಟಿದಾಗ ಸುಲಭವಾಗಿ ಏನೋ ಅವರು ಸೋಲು ಒಪ್ಕೊಂಡಿರಲಿಲ್ಲ, BJPಗೆ ನೀರು ಕುಡಿಸ್ಬಿಟ್ಟಿದ್ರು. ಆ ಮಟ್ಟಕ್ಕೆ ಆ ಪಕ್ಷ ಆ ಚುನಾವಣೆಯಲ್ಲಿ ಒಂದೊಳ್ಳೆ ಫಲಿತಾಂಶ, ಆ ವೋಟ್ ಶೇರಿಂಗ್ ನೋಡಿದಾಗ ನಮ್ಗೆ ಅನಿಸುತ್ತೆ ಆ ಮಟ್ಟಿಗೆ ಪ್ರಭಾವ ಮತ್ತು ಪ್ರಾಬಲ್ಯವನ್ನು ಯಡಿಯೂರಪ್ಪ ಇಟ್ಕೊಂಡಿದ್ರು. ಆ ಥರದ ಪ್ರಯತ್ನವನ್ನು ಯತ್ನಾಳ್ ಬಣ ಮಾಡ್ಬೋದು ಅಥವಾ JDS ಜೊತೆ ಸೇರ್ಕೋಬೋದು. ಈ ಥರದ ಚರ್ಚೆ ನಡೀತಿದೆ. ಇದೆಲ್ಲದು ಯಾವಾಗುತ್ತೆ? ಯತ್ನಾಳ್ ಅವರನ್ನು ಮುಟ್ಟಿದರೆ ಮಾತ್ರ, ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದರೆ ಮಾತ್ರ ಅನ್ನುವ ಚರ್ಚೆಯ ಸಂದರ್ಭದಲ್ಲೇ ಈಗ BJP ತನ್ನ ಅಸ್ತಿತ್ವವನ್ನು ಕರ್ನಾಟಕದಲ್ಲಿ ಉಳಿಸ್ಕೊಳ್ಳೇಬೇಕು ಅಂದರೆ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡೋದು ಒಂದೇ ದಾರಿ ಇರೋದು, ಬೇರೆ ದಾರಿನೇ ಇಲ್ಲ. ಯಾಕಂದರೆ BJPಯ ದೊಡ್ಡ ವೋಟ್ ಬ್ಯಾಂಕ್ ಆದಂತಹ ಲಿಂಗಾಯತರ ಭಾವನೆಗಳನ್ನು ಕೆದಕುವ, ಖುದ್ದು ತಾನೊಬ್ಬ ಪಂಚಮಸಾಲಿ ಲಿಂಗಾಯತನಾಗಿದ್ದು, ಖುದ್ದು ತಾನೊಬ್ಬ ಬಸವಣ್ಣನವರ ಹೆಸರನ್ನು ಇಟ್ಟುಕೊಂಡವನಾಗಿದ್ದು ಬಸವನಗೌಡ ಪಾಟೀಲ್ ಯತ್ನಾಳ್ ಬಸವಣ್ಣನವರ ವಿರುದ್ಧವೇ, ಬಸವಣ್ಣ ಪಲಾಯನಗೈದವರು, ಬಸವಣ್ಣ ಹೊಳೆಗೆ ಹಾರಿದವರು, ವಕ್ಫ್ ಅನ್ನೋ ವಿಚಾರದಲ್ಲಿ ಈ ಸಮುದಾಯ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದರೆ, ವಕ್ಫ್ ವಿರುದ್ಧದ ಹೋರಾಟದಲ್ಲಿ ಈ ಸಮುದಾಯ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದರೆ ಬಸವಣ್ಣನ ರೀತಿಯಲ್ಲಿ ನೀವು ಹೊಳೆಗೆ ಹಾರಬೇಕಾಗ್ತದೆ, ಪಲಾಯನಗೈಬೇಕಾಗುತ್ತೆ ಅನ್ನುವಂಥ ಮಾತನಾಡ್ತಾರೆ. ನಿಮ್ಮ ಆಸ್ತಿ ರಕ್ಷಣೆ ಮಾಡ್ಕೋಬೇಕಾದ್ರೆ ನೀವು ಹೊರಗೆ ಬಿಡಬೇಕಾಗ್ತದ. ನೀವು ಹೊರಗೆ ಬಿಡಲಾರ್ದೆ ಬರೀ ಫೋಟೋ ಹಾಕ್ಲಕ್ ಬರೋದಿಲ್ಲ, ಜಮೀನು ಹೋದ್ರೂ ಹೊರಗೂ ಬರೋದಿಲ್ಲ. ಅಂದ್ರೆ ಎರಡೇ ಆಪ್ಷನ್ ನಿಮಗೆ, ಒಂದು ಬಸವಣ್ಣವ್ರಂಗ ಹೋಗಿ ಹೊಳೆಗೆ ಜಿಗಿಬೇಕು. ಅವರು ಈಗಾಗಲೇ ರಾಜಕೀಯದಲ್ಲಿ ಮುಂದುವರೆದಿರ್ಬೋದು, ಆದರೆ ಧಾರ್ಮಿಕ ಕ್ಷೇತ್ರಕ್ಕೆ ಮಾತಾಡೋದು ಅಂದರೆ ನಮಗೆಲ್ಲರಿಗೂ ಸಹ ತುಂಬಾ ಸಿಟ್ಟು ಬರ್ತದೆ. ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅಧಿಕೃತವಾಗಿ ನಮ್ಮ ಪೂಜೆ ಮಾತಾಜಿಯವರಿದ್ದಾರೆ, ಬಸವ ಧರ್ಮಪೀಠ ಇದೆ, ನಮ್ಮ ಸಮಾಜ ಇದೆ, ಮಠಾಧ್ಯಕ್ಷರಿದ್ದಾರೆ, ಸ್ವಾಮೀಜಿಗಳಿದ್ದಾರೆ. ಇಷ್ಟೆಲ್ಲ ಇದ್ದು ಸಹ ರಾಜಕೀಯವಾಗಿ ಏನೋ ಮಾಡೋಕ್ಕೆ ಹೋಗಿ ಧರ್ಮಪೀಠ ಬಸವಣ್ಣವ್ರ ಬಗ್ಗೆ ಇಷ್ಟಾಗಲೇ ವಿದೇಶಗಳಲ್ಲಿ ಪ್ರಚಾರ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಅವರು ಸತ್ತೋದ್ರು ಅಂತಂದರೆ, ಆತ್ಮಹತ್ಯೆ ಮಾಡಿಕೊಂಡ್ರು ಅಂದರೆ ಭಾಳ ನಮಗೆಲ್ಲರಿಗೂ ಸಹ ನೋವಾಗ್ತಾ ಇದೆ ಅನ್ನುವಂಥ ಒಂದು ಮಾತನ್ನು ಯತ್ನಾಳ್ ಅವ್ರು ಗಮನಿಸಬೇಕು. ಎಲ್ಲ ಬಸವ ಪರ ಸಂಘಟನೆಯವ್ರಿಗೆ ನಮ್ಮ ಹೇಳಿಕೆ ತಪ್ಪಾಗಿದೆ, ನಮಗೆ ಕ್ಷಮಿಸಬೇಕು ಅಂತೇಳಿ ಕ್ಷಮೆ ಯಾಚನೆಯನ್ನು ಮಾಡಬೇಕು ಅಂತ ತಿಳ್ಕೊಂಡು ಕೇಳ್ತಾ ಇದ್ದೀವಿ. ಧರ್ಮಪಿತ ಪ್ರವಾದಿ ಧರ್ಮಗುರು ಬಸವಣ್ಣನವರ ಬಗ್ಗೆ ಹೊಳೆ ಹಾರ್ಕೊಂಡು ಸತ್ತಾರೆ ಅಂದ್ರೆ ಇದು ತಪ್ಪಲ್ವಾ? ಇದು ಶುದ್ಧ ತಪ್ಪು. ಇದನ್ನು ಮಾತ್ರ ಬಸವ ಭಕ್ತರು, ಬಸವಾನುಯಾಯಿಗಳು ಯಾರೂ ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಭಾರತದಲ್ಲಿ ಮೊದಲನೇ ಸಮಾನತೆಯ ಒಂದು ಸಂವಿಧಾನವನ್ನು ಕೊಟ್ಟಂಥವರು
ಜಗಜ್ಯೋತಿ ಬಸವೇಶ್ವರರು, ಅವ್ರ ಬಗ್ಗೆನೂ ಕೂಡ ಇವರು ಮಾತಾಡ್ತಾರೆ ಅಂತ ಹೇಳಿದರೆ ಅವರು ಎಷ್ಟು ನಾಲಿಗೆ ಹರಕತನ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊ. ಯಾರ ಬಗ್ಗೆ ಮಾತನಾಡಿದ್ದು? ಬಸವಣ್ಣನವರ ಬಗ್ಗೆ. ಅದು ಸುಳ್ಳು. ಅದೇ ಜಾತಿಯಲ್ಲಿ ಹುಟ್ಟಿದ ಅವರ ಹೆಸರನ್ನೇ ಇಟ್ಟುಕೊಂಡಂಥ ಒಬ್ಬ ಮನುಷ್ಯನಿಗೆ ಬಸವಣ್ಣನವರ ಅರ್ಥ ಆಗಲಿಲ್ಲ, ಬಸವಣ್ಣನ ವಿಚಾರಗಳು ಅರ್ಥ ಆಗಲಿಲ್ಲ, ಬಸವಣ್ಣನವರ ಹಿಸ್ಟ್ರಿ ಅರ್ಥ ಆಗಲಿಲ್ಲ, ಬಸವಣ್ಣನವರ ಬದುಕು ಅರ್ಥ ಆಗಲಿಲ್ಲ. ಬಸವಣ್ಣರ ಬಗ್ಗೆ ಮಾತಾಡೋದಕ್ಕೆ ಆತ ಲಿಂಗಾಯತನೇ ಆಗಬೇಕಾಗಿಲ್ಲ, ಒಕ್ಕಲಿಗನೇ ಆಗಬೇಕಾಗಿಲ್ಲ, ಮುಸಲ್ಮಾನನೇ ಆಗಬೇಕಾಗಿಲ್ಲ. ನಮ್ಮಂಥವ್ರು ಲಿಂಗಾಯತರಂತೂ ಅಲ್ವೇ ಅಲ್ಲ. ಯಾಕೆ ನಾವು ಬಸವಣ್ಣನವರನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ಒಟ್ಟೊಟ್ಟಿಗೆ? ಯಾಕೆ ನಾವು ಬಸವಣ್ಣನವರ ವಿಚಾರವನ್ನು ಉಸಿರಾಡ್ತಾ ಇದ್ದೀವಿ? ಬಸವಣ್ಣನವರನ್ನು ನಾವು ಯಾಕೆ ಗೌರವದಿಂದ ಕಾಣ್ತೀವಿ ಅಂದರೆ ಅವರ ವಿಚಾರಗಳು ನಮ್ಮೊಳಗಡೆ ಪ್ರಜ್ಞೆಯನ್ನು ಮೂಡಿಸಿದೆ. ಆ ಕಾರಣಕ್ಕೆ ನಾವು ಏನೇ ಮಾತಾಡಬೇಕಾದ್ರೂ ಬಸವಣ್ಣನವರನ್ನು ತಗೊಂಡ್ಬರ್ತೀವಿ, ಬಸವಣ್ಣನವರ ಉದಾಹರಣೆಯನ್ನು ಹೇಳ್ತೀವಿ. ಅಂತ ಬಸವಣ್ಣನವ್ರ ಬಗ್ಗೆ ಹೊಳೆ ಹಾರಿದವರು, ಫಲಾನೆಗೈದವರು ಅಂತ ಹೇಳ್ಬಿಟ್ಟು ಎಷ್ಟು ಉಡಾಫೆಯಿಂದ ಈ ಮನುಷ್ಯ ಮಾತಾಡ್ತಾನಂದರೆ, ಒಂದು ನೀಚ ನಾಲಿಗೆ ಇರುತ್ತಂತೆ, ಅದು ಯಾವಾಗ ಕೆಟ್ಟದ್ದೇ ನುಡಿಯೋದಂತೆ. ಕೆಟ್ಟದ್ದು ನುಡಿದು ಆ ಕೆಟ್ಟ ವಿಚಾರಕ್ಕೆ ಅಡಿಕ್ಟ್ ಆಗಿರುತ್ತಂತೆ. ಹಾಗಾಗಿ ಆ ಕೆಟ್ಟ ನಾಲಿಗೆ ಯಾರನ್ನು ಬಿಡೋದಿಲ್ವಂತೆ. ಸದಾ ಮುಸಲ್ಮಾನರನ್ನು ಬೈತಿದ್ದಂಥ ಆ ನೀಚ ನಾಲಿಗೆ ಕಡೆಗೆ ಬಸವಣ್ಣನವ್ರನ್ನ ಬಿಟ್ಟಿಲ್ಲ. ನಾಳೆ ಈ ನಾಲಿಗೆ ಯಾರ್ಯಾರನ್ನು ಮುಟ್ಟಬಹುದು, ಯಾರ್ಯಾರನ್ನು ತಟ್ಟಬಹುದು ಅನ್ನೋದನ್ನು ಒಂದು ಸಲ ಯೋಚನೆ ಮಾಡಿ. ನಿಮ್ಮ ದುರುದ್ದೇಶ, ನಿಮ್ಮ ಕುತಂತ್ರದ ವಿರುದ್ಧ ಸಿಡಿದು ನಿಂತಹ ಆ ಬಸವಣ್ಣನವರನ್ನು ಗಡೀಪಾರು ಮಾಡಿ ಸಾವಿರಾರು ಶರಣರನ್ನು ಕೊಂದ ನಂತರ ಗಡೀಪಾರಾಗಿದ್ದ ಬಸವಣ್ಣ ಕೂಡಲ ಸಂಗಮಕ್ಕೆ ಬಂದು ಲಿಂಗೈಕ್ಯರಾಗ್ತಾರೆ. ಇದು ತಾನೇ ಎಲ್ಲರೂ ನಂಬ್ಕೊಂಡಿರೋದು, ಇದನ್ನೇ ಅಲ್ವಾ ಎಲ್ಲರೂ ಓದ್ಕೊಂಡು ಬಂದಿರೋದು, ಇದೇ ಅಲ್ವಾ ಸತ್ಯ. ಯಾರು ಬಸವಣ್ಣನವರನ್ನು ಗಡೀಪಾರು ಮಾಡಿದ್ರೋ, ಯಾರು ಬಸವಣ್ಣನವರು ನಮಗೆ ಅಪಾಯಕಾರಿ ಅಂತ ಹೇಳ್ಬಿಟ್ಟು ಅವರನ್ನು ಮುಗಿಸೋದಕ್ಕೆ ಪ್ರಯತ್ನ ಪಟ್ಟರೋ, ಸಾವಿರಾರು ಶರಣರನ್ನು ಕೊಲೆ ಮಾಡಿದ್ರೋ, ಆ ಮನಸ್ಥಿತಿಗಳ ಜೊತೆ ಸೇರಿ, ಅದೇ ಪರಂಪರೆ ಜೊತೆ ಸೇರಿ ಖುದ್ದು ಬಸವಣ್ಣನವರ ಹೆಸರು ಇಟ್ಕೊಂಡು ಅದೇ ಬಸವಣ್ಣನವ್ರ ಬಗ್ಗೆ ಹೊಳೆ ಹಾರಿದ್ದು ಎಷ್ಟು ನೀಚ ಮಾತಲ್ವ ಇದು. BJPಗೆ ದೊಡ್ಡ ವೋಟ್ ಬ್ಯಾಂಕ್ ಪಂಚಮಸಾಲಿ ಲಿಂಗಾಯತರು. ಇವತ್ತು ಅದೇ ಲಿಂಗಾಯತರ ಮನಸ್ಸನ್ನು ಕೆರಳಿಸುವಂಥ, ನೋಯಿಸುವಂಥ ಸ್ಟೇಟ್ಮೆಂಟನ್ನು ಕೊಟ್ಟಂಥ ಯತ್ನಾಳ್ ವಿರುದ್ಧ ಇವತ್ತು ಆ ಸಮುದಾಯ ಸಿಡಿದು ನಿಂತಿದೆ. ದೊಡ್ಡ ಪ್ರಮಾಣದಲ್ಲಿ ಸಿಡಿದು ನಿಂತಿದೆ, ದೊಡ್ಡ ಪ್ರಮಾಣದಲ್ಲಿ ರಿಯಾಕ್ಟ್ ಮಾಡ್ತಾ ಇದೆ. ಅದರ ಪರಿಣಾಮವನ್ನು ನೇರವಾಗಿ BJP ಅನುಭವಿಸುತ್ತೆ, ಯಾವುದೇ ಅನುಮಾನ ಇಲ್ಲ. ಎಲ್ಲ ಮಗ್ಗಲುಗಳನ್ನು, ಎಲ್ಲ ಆಯಾಮಗಳನ್ನು ದಾಟಿದ ನಂತರ ಯತ್ನಾಳ್ ಬಸವಣ್ಣನವರ ವಿಚಾರವನ್ನು ಮಾತನಾಡಿದ್ದು ಅಷ್ಟು ಸುಲಭ ಇಲ್ಲ. ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡದೆ JDSಗೆ ಹೋಗ್ತಾರೋ, ಇನ್ನೊಂದು ಪಕ್ಷ ಕಟ್ತಾರೋ, ಒಟ್ಟಿನಲ್ಲಿ ಬಸವಣ್ಣನವರನ್ನು ವಿರೋಧಿಸಿದ, ಬಸವಣ್ಣನವರನ್ನು ದೂಷಿಸಿದ, ಬಸವಣ್ಣನವರನ್ನು ಅವಮಾನಿಸಿದ ಆ ಮಾತಂತೂ ಉಳ್ಕೊಳ್ಳುತ್ತೆ. ಯತ್ನಾಳ್ BJPಲಿ ಇರ್ತಾರೋ BJP ಅನುಭವಿಸುತ್ತೆ, ಯತ್ನಾಳ್ JDS ಇರ್ತಾರೋ JDS ಟೀಮ್ ಅನುಭವಿಸುತ್ತೆ, ಯತ್ನಾಳ್ ಬೇರೆ ಪಕ್ಷ ಕಟ್ತಾರೋ ನಾಶ ಆಗುತ್ತೆ. ಬಸವಾದಿ ಶರಣರನ್ನು ಮುಟ್ಟಿ ಸರ್ವೇವಾಗ್ತೀನಿ ಅನ್ನೋಂಥ ಉಡಾಫೆ ಆ ನೀಚ ನಾಲಿಗೆ ಏನೇನೋ ಒಂದು ಭ್ರಮೇಲೆ ಬದುಕ್ತಾ ಇದೆಯಲ್ಲ, ಅದು ಖಂಡಿತವಾಗಲೂ ಈ ನಾಡಿನಲ್ಲಿ ಯಶಸ್ವಿ ಆಗಲ್ಲ. ಯತ್ನಾಳ್ ಅವರ ಆಟೋಟೋಪಕ್ಕೆ, ಅತಿರೇಕಕ್ಕೆ ಬಸವಣ್ಣನವರ ವಿಚಾರವನ್ನು ಮುಟ್ಟಿದ್ದೇ ಅಂತ್ಯ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಸ್ನೇಹಿತರೆ. BJP ಇನ್ನೂ ಏನಾದರೂ ಈ ಮನುಷ್ಯನ ವಿಚಾರದಲ್ಲಿ ಮೀನಾಮೇಷ ಎಣಿಸಿದ್ರೆ ಇದ್ದಂಥ ಒಂದು ದೊಡ್ಡದಾದಂತಹ ಒಂದು ವೋಟ್ ಬ್ಯಾಂಕನ್ನು ಅವ್ರು ಕಳ್ಕೊತಾರೆ, ಅದರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ನೋಡೋಣ ಏನಾಗುತ್ತೆ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.